ಇಲ್ಲಿದ್ರೆ ನಮ್ಮ ಅತ್ತೆ ಯಾವಾಗೂ ಏನಾದ್ರೂ ಒಂದು ಕೆಲಸ ಹೇಳ್ತಾನೆ ಇರ್ತಾಳೆ. ಅದ್ ಮಾಡು ಇದ್ ಮಾಡು, ಇದು ಯಾಕೆ ಮಾಡಲಿಲ್ಲ, ಅದು ಯಾಕೆ ಮಾಡಲಿಲ್ಲ, ಅದು ಯಾಕೆ ಅಲ್ಲಿಕ್ಕಿದ್ಯಾ, ಇದು ಯಾಕೆ ಇಲ್ಲಿಕ್ಕಿದ್ಯಾ ಅಂತ ತಲೆ ತಿಂತಾನೇ ಇರ್ತಾಳೆ. ಅದಕ್ಕೆ ಸುಮ್ಮನೆ ನಮ್ಮ ಅಕ್ಕವ್ರ ಮನೆಗನ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಅತ್ತೆ ಸುಮ್ಮನೆ ಕೂರ್ಸೋದೇ ಇಲ್ಲ ಅಂತಿದೆ. ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು ಸ್ವಲ್ಪ ದಿನ, ಮುಂದಿನ ವಾರ ಅಂತೂ ಪಕ್ಕ ನಾವು ಬೆಂಗಳೂರಿಗೆ ಹೋಗ್ತೀವಿ, ಬೆಂಗಳೂರಿಗೆ ಸೆಟ್ಲ್ ಆಗ್ತೀವಿ. ಅಷ್ಟೇನೆ. ಇನ್ನ ಇವ್ರ ಸವಾಸನೇ ಬೇಡ, ನಮ್ಮ ಅತ್ತೆ ಸವಾಸನೇ. ಇವಳೇನು ಆಗ್ಲೇ ನೀವು ಒಂಟ್ಲಲ್ಲ ಎಲ್ಗೋನುವೆ. ಏನಪ್ಪ ಇದು ಕತೆ, ಇವಳ್ದು ಬೊಗ್ ಮಾಡಕ್ಕಿಲ್ಲ, ಹೊತ್ತು ಪೈಸದು ಹೇಳಿದ್ ಕೇಳಕ್ಕಿಲ್ಲ, ಏನಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ ನಂಗೆ. ಹಿಂಗೆ ನಡ್ಕೊಂಡು ಹೋಯ್ತಾಳಲ್ಲ ಈ ಬೊಡ್ಡಿ, ಏನು ಇವಳನ್ನ ಇವಳಿಗೆ. ಅಯ್ಯೋ ಬೊಡ್ಡಿನ ತಗೊಬಿಟ್ಟು ಬಂದು ನನ್ಗೊಳ್ಳೆ ತಲೆನೋವಾಯ್ತು ಇವಳಿಂದ. ನಿಮಿ ವೈ ನಿಮಿ, ಎಲ್ಲೋಯ್ತಿದ್ಯಾ? ಕಿವಿನೇ ಕೇಳ್ತಕ್ಕಿಲ್ವಲ್ಲ ಇವಳಿಗೆ, ನೆಟ್ಟು ಹೋಯ್ತಿತ್ತಾಳೆ. ನನ್ನ ಮಗಂಗೋಸಿ ಹೇಳ್ಬೇಕು ಅಡ್ಕಿಕ್ಕ ಅಂತ ಹೇಳ್ಬಿಟ್ಟು. ಹಿಂಗೆ ಹೋದ್ರೆ ಹೆಂಗೆ ಹೇಳು? ಇಲ್ಲ ಬೀಗ್ರಿಗನ ಫೋನ್ ಹಾಕಿ ಹೇಳ್ಬೇಕು, ನಿಮ್ಮ ಮಗಳು ಹಿಂಗೆ ಮಾಡ್ತಾಳೆ ನೋಡಿ ಅಂತ ಹೇಳ್ಬಿಟ್ಟು. ಅವ್ರನ್ನ ಒಂದೆರಡು ಉಗುತನ ಬುದ್ಧಿ ಹೇಳ್ತಾರೇನು. ನೆಟ್ಟು ಹೊಂಟೋಯ್ತಾಳೆ. ಹೊತ್ತು ಪೈಸದ ಕಾಪ್ರ ಮಾಡಿದ್ ಕಣೆ ನಾನು ಇಲ್ಲಿ ಗಂಟ. ಯೋಸ್ ದಿನ ಅಂತ ಕಾಯ್ಕೊಂಡು ಕುಂತ್ಕೊಳ್ಳೋ ನಿನ್ನ ಅಂತಾನೆ ನೀನ್ಯಾ. ಆಗಲೇ ಮದುವೆ ಮಾಡ್ಕೊಂಡು 15-20 ದಿನ ಆಯಿತು. ಇನ್ನಾನುವೆ ಏನು ಇವಳು ಕತೆ. ಇರು ಹೊಲ್ತಕ್ಕೆ ಹೋಗಿ ನನ್ನ ಮಗಂಗೇನಿಯಾ ಎಲ್ಲ ವಿಷಯ ಹೇಳ್ಬಿಟ್ಟು ಬೀಗ್ರಿಗೆ ಫೋನ್ ಹಾಕಿಸ್ತೀನಿ. ಓ ಹಿಂಗಾದ್ರೆ ಆಯ್ತದ? ಕೇಳೋಕ್ಕಿಲ್ಲ ನೆಟ್ಟು ಹೊಂಟ್ಬಿಡ್ತಾಳೆ. ಇವಳು ಸವಾಸ ಅಲ್ಲ ಕಣಪ್ಪು. ಹೋಗಿ ಹೇಳೋದೆ ವಾಸಿ. ಅಕ್ಕ ಅಕ್ಕ ಅಕ್ಕ, ಅಯ್ಯೋ ನಿಮಿ ನೀನೇ ಬಂದ? ನಾನೇ ನಿಮ್ಮ ಮನೆಗೆ ಬರೋಣ ಅಂತ ಅನ್ಕೊಂತ ಇದ್ದೆ, ಅಷ್ಟರೊಳಗಡೆ ನೀನೇ ಬಂದಿದ್ಯಾ. ನಾನೇ ಅನ್ಕೊಂಡು ಸುಮ್ಮನೆ ಅದೇ ನೋಡು. ಹಾ ಬಾ ಕೂತ್ಕೋ ಬಾ. ನೀನಂತೂ ಬರ್ಲಿಲ್ವಲ್ಲ, ಅದಕ್ಕೆ ಹುಡಿಕೊಂಡು ನಾನೇನಿಯಾ ಬಂದೆ. ಅಕ್ಕಪಕ್ಕದ ಮನೆಗಿದ್ರು ಬರೋದೇನಿಯಾ ಕಷ್ಟ ಆಗೋಗ್ಬಿಟ್ಟೈತೆ. ಏನ್ ಮಾಡ್ತೀಯಕ್ಕ? ಸರಿ ಬಿಡು. ಬಿಹಾನಲ್ಲಿ ನಾನು ಆಟ ಆಡಕ್ ಹೋಗೋನೆ, ಕೂತ್ಕೊ ನೀನು, ಕಾಫಿ ಮಾಡ್ಕೊಂಡು ಬರ್ತೀನಿ. ಇವಳಿಗೇನು ಬಂದೈತೆ ದೊಡ್ಡರಾಗ, ಅಷ್ಟು ದೊಡ್ಡ ಮನೆಯ ಬಿಟ್ಬಿಟ್ಟು ಬಂದು ಇಲ್ಲಿ ಕುಂತವಳಲ್ಲ. ಇವಳು ಮನೆನೋ ಹಂಚಿನ ಮನೆ, ಈಗಲೂ ಆಗ್ಲೋ ಬಿದ್ದೋಗಂಗೆ ಕಾಣಿಸ್ತೈತೆ. ಎಲ್ಲ ಮೆರೆತಿದ್ಲು. ಏನು ಪಾರಿನ್ಗೆ ಹೋಗ್ಬಿಟ್ಟು ಬಂದ್ಲು, ಏನೇನೋ ಮಾಡ್ಬಿಟ್ಟು ಬಂದ್ಲು, ಏನೂ ಆಗ್ಲಿಲ್ಲ. ಇವಾಗಿದೆ ಹಳೆ ಹಂಚಿನ ಮನೆನೇ ಗಟ್ಟಿ. ತಗೋ ನಿಮ್ಮಿ, ತಗೋ ಕಾಫಿ ಕುಡಿ. ಅಯ್ಯೋ ಅಕ್ಕ, ನಿಂಗೆ ಹಳೇ ಮನೆಗಿರಕ್ಕೆ ಬೇಜಾರಾಗಲ್ವಾ? ಹಳೇ ಮನೆ ಬಿದ್ದೋಗೋ ಥರ ಮನೆ ಐತೆ, ನಿನ್ಗೆ ಒಂಚೂರು ಬೇಜಾರಾಗಲ್ವಾ? ನನಗಂತೂ ಈ ಹಳ್ಳಿ ಗಿಳ್ಳಿ ಎಲ್ಲ ಇಷ್ಟನೇ ಆಗಲ್ಲಪ್ಪ. ನನಗೇನಿದ್ರು ಸಿಟಿ ಜೀವನನೇ ಇಷ್ಟ. ಸಿಟಿನಾಗೆ ಚೆನ್ನಾಗೆ ರಾಯಲ್ಲಾಗೆ ಬಿಲ್ಡಪ್ ಆಗಿರ್ಬೇಕು ಅಂತಾನೆ ನನಗೆ ಬಲ ಆಸೆ. ನನಗೆ ಹಿಂಗೆಲ್ಲ ಕಾಂಜಿ ಪೀಂಜಿದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗಂತೂ ನನಗೆ ಗ್ರಾಂಡಾಗಿ ಜೀವನ ಮಾಡಬೇಕು, ಅದ್ದೂರಿಯಾಗಿ ಜೀವನ ಮಾಡಬೇಕು ಅಂತಲೇ ಇಷ್ಟ. ಈ ಹಳೆ ಮನೆಗೆ ನೀನು ಹೆಂಗಿರ್ತೀಯೋ ನಮ್ಮ ಬಾವನ್ ಮತ್ತು ಪುಟ್ಟಂಗೆನಾ? ಅದು ತಪ್ಪು ಮಾಡೋರೆ ಅಂತ ಗೊತ್ತಿದ್ರು ಅವ್ರ ಜೊತೆ ಇರೋಕ್ಕೆ ನನಗಂತೂ ಇಷ್ಟ ಇಲ್ಲ. ಇಷ್ಟೆಲ್ಲ ಆದ್ರೂ ಮತ್ತೆ ಪದೇ ಅವರು ಅವ್ರ ಕಡೆಗೆ ಹೋಯ್ತವ್ರೆ ಅಂತಂದರೆ ನಾನು ತಾನೇ ಇನ್ನೇನು ಮಾಡಲಿ, ಬಿಟ್ಬಿಟ್ಟಿದ್ದೀನಿ. ಹಳ್ಳಿ ಜೀವನ ಇಷ್ಟ ಇಲ್ಲ ಅಂತ ಯಾಕೆ ಹೇಳ್ತೀಯಾ? ತುಂಬ ಸಿಟಿ ಜೀವನ ನೋಡ್ಕೊಂಡು ಬಂದಿದ್ದೀನಿ. ನನಗನ್ಸಿದ ಪ್ರಕಾರ ನನಗೇನೋ ಹಳ್ಳಿಗಿನ್ನ ಬೆಸ್ಟ್ ಯಾವುದೂ ಇಲ್ಲ ಅಂತಲೇ ಅನ್ನಿಸ್ತೈತೆ ನನಗೆ. ಹಳ್ಳಿನೇ ಬೆಸ್ಟ್ ಗೊತ್ತಾ? ಸಿಟಿನಾಗ ಯಾರು ನಮ್ಮರು ಅಂತ ಇರಲ್ಲ. ಅಕ್ಕಪಕ್ಕದಲ್ಲಿ ನೋಡು ಅಮ್ಮ ನೀನು ಎಲ್ಲ ಇರ್ತೀರಾ. ಫೋನ್ ಮಾಡಿದ್ರೆ ಕಷ್ಟ ಅಂತ ಬರ್ತೀರಾ. ಅಬ್ಬಬ್ಬಬ್ಬಬ್ಬ, ನನಗಂತೂ ಇಷ್ಟ ಇಲ್ಲಪ್ಪ. ಬೆಂಗಳೂರಿಗೆ 3 ಮನೆಗೆ ಹೋಗ್ತಿದ್ದೀನಿ ನಾನು. ಇನ್ನೊಂದು ಮುಂದಿನ ವಾರ ಅಷ್ಟೇನೆ. ನೋಡ್ದಾ, ಟೈಮ್ ಎಲ್ಲರಿಗೂ ಒಂದೇ ಥರ ಇರಲ್ಲ. ನಿನ್ನ ಟೈಮ್ ನೋಡಿ ಮೊದಲು ಎಷ್ಟು ಚೆನ್ನಾಗಿತ್ತು, ಇವಾಗ ನಿನ್ನ ಟೈಮೇ ಒಂಥರ ಖರಾಬ್ ಆಗೋಗ್ಬಿಟ್ಟೈತೆ. ನನಗೂ ಅಷ್ಟೇನೆ. ನನ್ನ ಟೈಮೂ ಮೊದಲು ಹಂಗೋ ಹಿಂಗೋ ಇತ್ತು. ಈಗ ನನ್ನ ಟೈಮು ಚೆನ್ನಾಗೋಗ್ಬಿಟ್ಟೈತೆ ನೋಡು. ನೀನಂತ ಚೆನ್ನಾಗಿರೋ ಮನೆಗಿರೋಳು ಇಂಥ ಕಿತ್ತೋಗಿರೋ ಮನೆಗೆ ಬಂದಿದ್ಯಾ. ಆದರೆ ನಾನು ಚೆನ್ನಾಗಿಲ್ದಿರೋ ಮನೆಯಿಂದ 3 ಮನೆಗೆ ಹೋಗ್ತಾ ಇದ್ದೀನಿ. ಕಾರು ತಗೋಬೇಕು, ಕಾರೊಂದು ಮಿಸ್ಸಿಂಗ್ ಅಷ್ಟೇ. 1,00,000 ಬರ್ತದೆ ಗೊತ್ತಾ ನನ್ನ ಗಂಡಂಗೆ. ಎಲ್ಲ ನನ್ನ ಇನ್ಕಮು ಹೆಂಗಿರ್ತೀನಿ ಗೊತ್ತಾ? ಸಿಟಿ ಲೈಫು, ಸಿಟಿನಾಗೆ ಜಾಮ್ ಜೂಮ್ ಅಂತ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಬ್ಬಬ್ಬಬ್ಬ, ಅದ್ರ ಖುಷಿನೇ ಬ್ಯಾರೆ. ನೋಡ್ದಾ, ಮೊದಲು ನೀನು ಮಜಾ ಮಾಡ್ತಾ ಇದ್ದೆ, ಈಗ ನಾನು ಮಜಾ ಮಾಡ್ತಾ ಇದ್ದೀನಿ. ಅಕ್ಕ ಪ್ಯಾಟನಾಗೆ ಇಂಥ ಸೀರೆ ಗಿರೆ ಎಲ್ಲ ಹಾಕೊಳಕಿಲ್ವಂತಲ್ವಾ? ಅದಕ್ಕೆ ನನ್ನ ಗಂಡಂಗೆ ಇವತ್ತು ಹೇಳ್ಬಿಟ್ಟು ಒಂದೊಳ್ಳೆ 4 ಜೊತೆ ಪ್ಯಾಂಟ್ ಸೆಟ್ಟು ಹಾಗೆ ಚೂಡಿದಾರ ಎಲ್ಲ ತರಿಸ್ಕೊಳ್ಳೋಣ ಅಂತ ಅನ್ಕೊಂಡಿವ್ನಿ. ಏನು ಸಿಟಿಗೆ ಹೋಯ್ತೀಯಾ? ಯಾರು ಹೇಳಿದ್ರು ನೀನು ಸಿಟಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು? ನಿಮ್ಮ ಅತ್ತೆ ಕಳಿಸ್ಕೊಡ್ತಾವ್ರಾ? ನಮ್ಮ ಅತ್ತೆ ಕಳಿಸ್ಕೊಡ್ತಾರೆ, ನಾನು ನನ್ನ ಗಂಡ ಹೋಗ್ತೀವಿ ಅಷ್ಟೇ. ಅವ್ರಿಗೇನು ಕಡಿಮೆ ಬರ್ತೈತೆ ಸಂಬಳ? 1,00,000 ಸಂಬಳ. ಏನೋ ಮದುವೆ ಮಾಡ್ಕೊಂಡು 1 ತಿಂಗಳು ಏನೋ ಮಾತಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೀನಿ. 1 ತಿಂಗಳೆಲ್ಲ ಆಯ್ತು ಬಂತಲ್ಲ, ಇನ್ನೇನು. ಅದಕ್ಕೆ ಮುಂದಿನ ವಾರದಿಂದ ಹೋಗ್ತಿರೋದೇನೆ. ತುಂಬ ಚೆನ್ನಾಗಿರ್ತೈತೆ. ಅಷ್ಟರೊಳಗಡೆ ಸ್ವಲ್ಪ ಬಟ್ಟೆ ಗಿಟ್ಟೆಲ್ಲ ತಗೊಂಡು ಶಾಪಿಂಗ್ ಮಾಡಬೇಕು. ನೀನು ಸಿಟಿನಾಗಿದ್ದಲ್ಲಕ್ಕ, ಹೆಂಗಿರ್ತಾರೆ ಸಿಟಿನಾಗ ಜನ? ಚೆನ್ನಾಗಿರ್ತಾರೆ ಅಲ್ವಾ? ಈ ಥರ ಬಟ್ಟೆ ಹಾಕಲ್ಲ ಅಂತ ಗೊತ್ತು, ಚೆನ್ನಾಗಿರೋ ಬಟ್ಟೆನೇ ಹಾಕತ್ತೀನಿ. ಈ ಹಳ್ಳಿಗಮಾರಿ ಬಟ್ಟೆ ಅಂತ ನನಗೆ ಬೇಡವೇ ಬೇಡ. ಆಮೇಲಿಂದ ಕಣಕ್ಕ, ನಾನು ಪ್ಯಾಟೆಗೆ ಹೋದಾಗ ನೀನು ಯಾವಾಗ ವಿಹಾನಂಗೆ ಕರ್ಕೊಂಬಿಟ್ಟು ಬಾ. ನಿನಗೂ ಈ ಹಳ್ಳಿನಾಗಿದ್ದು ಇದ್ದು ಬೇಜಾರಾಗಿರ್ತದಲ್ಲ ನಿನಗೂ. ಅದಕ್ಕೆ ಒಂದು ರೌಂಡ್ ಹಂಗೆ ಬಂದ್ಬಿಟ್ಟು ಹೋಗಿವಂತೆ. ನನ್ನ ಮಕ್ಕಳನ್ನ ನಾನು ಸಿಟಿನಾಗೇನಪ್ಪ ಓದಿಸೋದು, ಒಳ್ಳೊಳ್ಳೆ ಸ್ಕೂಲಾಗಿ ಓದಿಸ್ತೀನಿ. ನೀನು ಪಾಪ ವಿಹಾನ ಎಲ್ಲೇ ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕಾಯ್ತದೋ ಏನೋ ಅಲ್ವಾ? ಅದು ಕಣ ಕಾಣೆ ಬರಹ ಅನ್ನೋದು. ಮೊದಲು ನಾನು ಹಳ್ಳಿನಾಗಿದ್ದೆ, ನೀನು ಪ್ಯಾಟೆನಾಗಿದ್ದೆ. ಈಗ ನೀನು ಹಳ್ಳಿನಾಗಿರ್ತೀಯ, ನಾನು ಪ್ಯಾಟೆನಾಗಿರ್ತೀನಿ. ಇದೇ ಅಲ್ವಾ ಜೀವನ? ಅಲ್ಲ, ನೀನು ಸಿಟಿಗೆ ಹೋಗ್ತಾ ಇದೆಯಾ? ಮತ್ತು ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ರಲ್ವಾ ನಿಮ್ಮ ಹಸ್ಬೆಂಡು ಎಲ್ಲನೂ ವ್ಯವಸಾಯನೇ ಮಾಡ್ಕೊಂಡಿರ್ತೀನಿ ಅಂತ. ಹೀಗೆ ನೋಡಿದ್ರೆ ಸಿಟಿ ಅಂತ ಹೇಳ್ತಾ ಇದೆಯಲ್ಲ, ನನಗೊಂದು ಅರ್ಥನೇ ಆಗ್ತಾ ಇಲ್ಲ ನಿಮ್ಮಿ. ನನ್ನ ಗಂಡಂಗೆ ತೋರಿಸ್ಕೊಳ್ಳಂದ್ರೆ ಇಷ್ಟ ಆಗಲ್ಲಕ್ಕ.
ತುಂಬ ಇದೆ ನನ್ನ ಗಂಡಂದು. ಅಮ್ಮ ಹೇಳಿಲ್ವಾ ನಿನಗೆ ನನ್ನ ಗಂಡಂದು ತುಂಬ ಇದೆ, ತೋರಿಸ್ಕೊಳ್ಳೋದು ಅಂದ್ರೆ ಒಂದು ಸ್ವಲ್ಪ ಹಂಗೆ ಮುಜುಗರ, ಅದಕ್ಕೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ಮದುವೆ ಆದಮೇಲೆ ಈಗ ನಾನೇ ತೋರಿಸ್ಕೊತೀನಿ. ಮನೆಗಂತೂ ನಾನು 10 ರೂಪಾಯಿ ಕೆಲಸನೂ ಮಾಡಲ್ಲ ಗೊತ್ತಾ, ಆರಾಮಾಗಿ ರಾಣಿ ಥರ ಇದ್ದೀನಿ. ಬೆಂಗಳೂರು ಮನೆಗೆ ಹೋದ್ರೆ ಅಲ್ಲಂತೂ ನಾನು ಕೆಲಸದ ಆಳುಗಳನ್ನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿವ್ನಿ. 10 ರೂಪಾಯಿ ಕೆಲಸ ಮಾಡೋಕ್ಕಿಲ್ಲ ಕಣ ನಾನಂತೂ ನಾನು. ರಾಣಿ ಥರ ಇರ್ತೀನಿ. ನಿನಗೇನೇ ತಲೆ ಕೆಟ್ಟೈತಿ ಅಂತ ಅನ್ನಿಸ್ತೈತೆ, ಅದಕ್ಕೆ ಅಂತ ಸಂದಾಕಿರೋದು ಅಡ್ಮನೆಯ ಬಿಟ್ಬಿಟ್ಟು ಇಲ್ಲೋಗಿ ಬಂದು ಸೆಟ್ಲ್ ಆಗ್ಬಿಟ್ರದು ನೀನು. ಅಯ್ಯಯ್ಯ ನಾನಾಗಿದ್ರೆ ಬಿಟ್ಬಿಟ್ಟು ಗೊತ್ತಾನೆ ಇರಲಿಲ್ಲ. ಏನೋ ಬಿಡು, ಯಾಕೆ ಅಲ್ಲ ನಿನ್ನ ಗಂಡನೊಂದ್ಸಲ ಕೇಳೋದು ಒಳ್ಳೇದಲ್ವಾ, ಸುಮ್ಮನೆ ನೀನೇ ಅನ್ಕೊಂಡ್ರೆ. ಯಾಕ ನಾನು ಪ್ಯಾಟೆಗೆ ಹೋಯ್ತಿದ್ದೀನಿ ಅಂತ ನಿಂಗೆ ಹೊಟ್ಟೆ ಉರಿತಾಯ್ತಾ? ಉರ್ಕೊಂಡ್ರು ಏನು ಬೇಜಾರಿಲ್ಲ, ನಾನು ಹೋಗೋದೇನೆ. ಹಬ್ಬ ಇಂಥ ಹಳ್ಳಿ ಮನೆನಾಗೆ ಈ ಬ್ಯಾಸ್ಗೆನಾಗೆ ಯಪ್ಪ ಇರಕ್ಕನ ಆಯ್ತದ, ದೇವ್ರನೇ ಹಾಕಿಲ್ಲ. ಅಕ್ಕ 3 ಮನೆ ಅಂದರೆ ಅಲ್ಲೆಲ್ಲ AC ಗೀಸಿ ಎಲ್ಲ ಇರ್ತದಲ್ವಾ, ಜಾಮ್ ಚೂಮ್ ಅನ್ನಂಗೆ ಇದ್ಬಿಡ್ಬೋದು. ಓ ವಿಹಾನು, ಏನು ಪ್ಯಾಟೆ ಹುಡುಗ ಇದ್ದಂಗಿದ್ದೆ, ಈಗ ಹಳ್ಳಿಗೆ ಬಂದ್ಬಿಟ್ಟು ಹಳ್ಳಿಗೆ ಅಮರ ಆಗೋಗ್ಬಿಟ್ಟಿದ್ಯಲ್ಲೋ. ಹಬ್ಬಬ್ಬ ಆ ಬಿಸ್ಲಾಗ ತಿರುಗಿ ಬಣ್ಣನೇ ಕಮ್ಮಿ ಆಗೋಗ್ಬಿಟ್ಟವನಿ. ಅದಕ್ಕೆ ನಕ ಹೇಳೋದು ಮಕ್ಕಳನ್ನ AC ರೂಮಾಗ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು. ಹಿಂಗೆಲ್ಲ ಬಿಟ್ಬಿಟ್ರೆ ನೋಡಿ ಹೆಂಗಾಗ್ಬಿಟ್ಟವನಿ ವಿಹಾನು. ಅವನ್ನ ಏನಿದ್ರು ಹೆಂಗೆ ಹೇಳು, ಸ್ಟ್ಯಾಂಡರ್ಡಾಗಿ ಬೆಳೆಸ್ಬೇಕು. ನೋಡು ಚಿಕ್ಕ ಮಕ್ಳು ಮುಂದೆ ಸ್ಟ್ಯಾಂಡರ್ಡು ಚೀಪು ಅದೆಲ್ಲ ಮಾತಾಡಬಾರ್ದು. ನಿಮ್ಮಿ ವಿಹಾನ್ ಬಾ ಕೂತ್ಕೋ ಬಾ. ಮಮ್ಮಿ ಇವತ್ತು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ ಗೊತ್ತಾ, ನಾವು ಗೋಲಿ ಆಟ ಆಡಿದ್ವಿ, ತುಂಬಾ ಚೆನ್ನಾಗಿತ್ತು ಮಮ್ಮಿ ಗೋಲಿ ಆಟ. ಮಮ್ಮಿ ಇದ್ರಲ್ಲಿ ಮೊಬೈಲಲ್ಲಿ ಗೇಮ್ ಆಡ್ತಾರಲ್ಲ ಅದಕ್ಕಿಂತ ಹೊರಗಡೆ ನಾವೇ ಆಡ್ತೀವಲ್ಲ ಆ ಗೇಮ್ ತುಂಬಾ ಚೆನ್ನಾಗಿರುತ್ತೆ ಮಮ್ಮಿ. ಥ್ಯಾಂಕ್ಸ್ ಮಮ್ಮಿ, ನೀನೇ ಹೇಳಿದ್ದು ಚೆನ್ನಾಗಿರುತ್ತೆ ಹೋಗಿ ಆಡು ವಿಹಾನ್ ಅಂತ, ಅದಕ್ಕೆ ನಾನು ಹೋಗಿ ಆಡಿದ್ನಾ, ತುಂಬಾ ಚೆನ್ನಾಗಿತ್ತು. ಅಯ್ಯೇ ರೋಡಾಗೆಲ್ಲ ಆಡಿದ್ರೆ ಒಂಥರ ಕೊಳಕಾಗೋಗ್ಬಿಡ್ತೀಯ. ಮನೆ ಕುಂತ್ಕೊಂಡು ಕಂಪ್ಯೂಟರ್ ಮುಂದೆ ಆಡಬೇಕು. ನಿಮ್ಮಿ ಅವನಿದೆಲ್ಲ ಬೇಜಾನ್ ಆಡ್ಬಿಟ್ಟು ಬಂದವನೇ, ಅವ್ನಿಗೇನು ಹೇಳ್ತೀಯ? ಅವ್ನು ಫಾರಿನಾಗಿದ್ದಾಗೆಲ್ಲನೂ ಬರೀ ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡೆ ಆಟ ಆಡವನೆ. ಅದೆಲ್ಲ ಬೇಡ ಅಂತಾನೆ ತಾನೇ ನಾನು ಇವಾಗ ಹಳ್ಳಿ ಜೀವನನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಕರ್ಕೊಂಡು ಬಂದು ಇಲ್ಲ ಹಳ್ಳಿ ಹುಡುಗರ ಜೊತೆ ಬಿಟ್ಟು ಅವ್ನು ಆಟ ಆಡಿಸ್ತಿರೋದು. ಆ ಜೀವನ ಅಲ್ಲ. ನೀನೇನೋ ಅನ್ಕೊಂಡಿದ್ಯ ಅಷ್ಟೇ, ದೂರದ ಬೆಟ್ಟ ನುಣ್ಗೆ ನಂಗೆ ಆ ಜೀವನ ಅನ್ಕೊಂಡಂಗೆ ಚೆನ್ನಾಗಿರಲ್ಲ. ಚಿಕ್ಕಿ ಲ್ಯಾಪ್ಟಾಪ್ ಚೆನ್ನಾಗಿರಲ್ಲ ಚಿಕ್ಕಿ, ಆಟ ಆಡಕ್ಕೆ ಅದು ಚೆನ್ನಾಗೇ ಇರಲ್ಲ ಚಿಕ್ಕಿ. ಏನೋ ಕಣಪ್ಪ, ಏನೋ ಮಾಡು. ನನ್ನ ಮಕ್ಕಳನ್ನಂತೂ ಹಿಂಗೆಲ್ಲ ಬೀದಿಸ್ತಾಕ್ ಬಿಡಕ್ಕಿಲ್ಲ. ನನ್ನ ಮಕ್ಕಳನ್ನಂತೂ ಕಂಪ್ಯೂಟರ್ ಮುಂದೆನೇ ಕೂರಿಸ್ತೀನಿ ಆಟ ಆಡಕ್ಕೆ. ಕಂಪ್ಯೂಟರ್ನಾಗೆ ಆಟ ಆಡಬೇಕು. ಈ ಪ್ಯಾಟೆ ಮುಂದೆ ಎಲ್ಲ ಮಾಡ್ತಾರಲ್ಲ ಹಂಗೆ ನಾನು ಮಾಡ್ತೀನಿ. ವಿಹಾನು ಹಿಂಗೆ ಆಟ ಆಡ್ಲಿಕ್ಕೆ ನಾನು ಹಂಗೆ ಬಿಡ್ತೀನಪ್ಪ. ಇನ್ನೇನು ಮಾಡ್ತೀಯಕ್ಕ ಪಾಪ, ನಿನಗೂ ಜೀವನ ಕಷ್ಟ, ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ. ಮೊದಲಾಗಿದ್ರೆ ಚೆನ್ನಾಗಿತ್ತು, ಇವಾಗಾದ್ರೆ ಪಾಪ ಚೆನ್ನಾಗಿಲ್ಲ. ಕೆಲಸ ಬೇರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ. ಬಿಡಲೇಬೇಕು ಕೆಲಸನ, ಯಾಕಂದರೆ ಇಲ್ಲಿ ಆಗ್ತಾ ಇಲ್ಲ. ಅಲ್ಲಿಂದ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರ್ತೈತೆ, ಆಗ್ತಿಲ್ಲ. ಅಲ್ಲಿಂದ ಫಾರಿನ್ ಕೆಲಸನೆಲ್ಲ ಇಲ್ಲಿ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅವರು ಹೇಳಿದ್ರು ಜಾಸ್ತಿ ದಿನ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ ಅಂತ ಹೇಳಿ. ನೋಡಬೇಕು, ಇನ್ನೊಂದ್ಸಲ ಮಾತಾಡ್ತೀನಿ. ಮತ್ತು ನಿನಗೆ ಜೀವನಕ್ಕೂ ಕಷ್ಟ ಆಗ್ತೈತೆ ಅನ್ನು. ಹಂಗೆ ಯಾಕಂತೀಯ? ಹಳ್ಳಿನಾಗ ಜೀವನ ಮಾಡೋದೇನು ಕಷ್ಟನಾ? ಆರಾಮಾಗಿ ಜೀವನ ಮಾಡ್ಬೋದು. ಸಿಟಿನಾಗೇನೆ ಕಷ್ಟ. ಇಲ್ಲೇನು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಸರಿ, ನೀನು ಕಾಫಿ ಕುಡಿ. ನಿನಗೆ ಅಂತ ಹೇಳ್ಬಿಟ್ಟು ಏನಾದ್ರು ಸ್ಪೆಷಲ್ ಮಾಡ್ತೀನಿ. ಮೊದಲನೇ ಸಲ ಬಂದಿದ್ಯಾ, ನಿನ್ನ ಗಂಡನೂ ಇಲ್ಲಿಗೆ ಕರಿ, ಅವರು ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗ್ಲಿ. ಹೌದು, ಮತ್ತೆ ಸಿಟಿಗೆ ಹೋದ್ರೆ ಬರೋಕ್ಕಾಯ್ತದೋ ಆಗಕ್ಕಿಲ್ವೋ ಗೊತ್ತಿಲ್ಲ. ನನ್ನ ಗಂಡನ ಕರಿತೀನಿ ಹೇಳಿ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟಕ್ಕ. ಚೆನ್ನಾಗಿ ಮಾಡು ಅಡುಗೆನ, ತಿನ್ಕೊಂಡೆ ಹೋಯ್ತೀನಿ. ಸರಿ ಆಯ್ತು ವಿಹಾನ್, ಚಿಕ್ಕಿ ಹತ್ರ ಮಾತಾಡ್ಕೊಂಡು ತಲೆ ತಿಂದಿದ್ದಂಗೆ ಸುಮ್ಮನೆ ಕೂತ್ಕ. ನಾನು ಹೋಗ್ಬಿಟ್ಟು ಬಿಸಿ ಅಡುಗೆ ಮಾಡ್ತೀನಿ. ಓಕೆ ಮಮ್ಮಿ. ಚಿಕ್ಕಿ ಅಮ್ಮ ಹೇಳಿದ್ ನಿನ್ನ ಹತ್ರ ಮಾತಾಡು ಅಂತ. ಮಾತಾಡು ಚಿಕ್ಕಿ. ಏನ ಮಾತಾಡ್ಲಿ, ಎಳ್ಳಿನಾಗಿದ್ಯಾ ಹಂಗಾಗಿದ್ಯಾ ನೋಡು, ಮಕ್ಕ ನೋಡಿ ಹೆಂಗ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಚಿಕ್ಕು, ಏನಾಗಲ್ಲ ಚಿಕ್ಕು. ನಾನೀಗ ಚೆನ್ನಾಗಿದ್ದೀನಿ ಚಿಕ್ಕು, ಅಲ್ಲಿಗಿನ ಇಲ್ಲೇ ಚೆನ್ನಾಗಿದ್ದೀನಿ ಚಿಕ್ಕು ನಾನು. ಏನೋ ಹೇಳ್ತೀಯ, ಹೇಳು.